ಹಾಯ್ ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಹೊಂಗನಸ್ ಯೂಟ್ಯೂಬ್ ಚಾನಲ್‌ಗೆ ಎಲ್ಲರಿಗೂ ಸ್ವಾಗತ. ನಾನು ಸಂಗೀತ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಆಲ್ರೆಡಿ ನಿಮ್ಗೆ ಏನು ಅಂತ ಗೊತ್ತಾಗಿರುತ್ತೆ. ನಾನು ಹೇಳೋದೇ ಬೇಡ. ಮನಿ ಸೇವಿಂಗ್ಸ್ ಹೇಗೆ ಮಾಡೋದು? ನಾನು ಹೇಗೆ ಮನಿ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನನ್ನ ಹಾಕೋ ವಿಡಿಯೋಸ್ ನಿಮ್ಗೆ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಫಸ್ಟ್ ಒನ್ ಬಂದ್ಬಿಟ್ಟು ನಾನು ಮನಿ ಸೇವಿಂಗ್ಸ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ 3 ರೀತಿಯ ಕಿವಿ ಮಾತನ್ನ ಎಲ್ಲ ಗೃಹಿಣಿಯರಿಗೂ ಇಷ್ಟಪಡ್ತೀನಿ. ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಮನೆಯವ್ರು ನನಗೆ ದುಡ್ಡೇ ಕೊಡಲ್ಲಪ್ಪ, ಆದ್ರೂ ನಾನು ಸೇವಿಂಗ್ಸ್ ಮಾಡಬೇಕು ಅಂತ ತುಂಬಾ ದಿನದಿಂದ ಆಸೆ ಇದೆ. ಹೇಗೆ ಮನಿ ಸೇವಿಂಗ್ಸ್ ಮಾಡಬೇಕು? ನನಗೆ ನನ್ನ ಹತ್ರ ದುಡ್ಡೇ ಇಲ್ಲ. ಇರೋದ್ರಲ್ಲಿ ಯಾವ ಥರ ಸೇವಿಂಗ್ಸ್ ಮಾಡಬೇಕು? ಅವ್ರಿಗೆ ಈ ವಿಡಿಯೋ. ನೆಕ್ಸ್ಟ್ ನಾನು ನಮ್ಮ ಮನೆಯವರು ನನಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಯಾವ ಥರ ಸೇವಿಂಗ್ಸ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈಗ ಬನ್ನಿ ನಾನು ಯಾವ ಥರ ಸೇವಿಂಗ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ಎಲ್ಲ ಗೃಹಿಣಿಯರಿಗೂ ತುಂಬ ಆಸೆ ಪಡೋದನ್ನ ಫಸ್ಟ್ ಒಂದು ನಿಲ್ಲಿಸ್ಬೇಕು. ಯಾಕಂದರೆ ಅಕ್ಕಪಕ್ಕ ನೋಡಿ ಅವ್ರು ಕಾರ್ ತೊಗೊಂಡ್ರು, ಅವ್ರು ಬೈಕ್ ತೊಗೊಂಡ್ರು, ನಾವು ತೊಗೋಬೇಕು ಅಂತ EMI ಹಾಕಿಸ್ಕೊಂಡ್ರೆ ನಮಗೇನೇ ನಷ್ಟ? ನಮಗಿರೋಂತಹ ಕಮಿಟ್ಮೆಂಟ್‌ನಲ್ಲಿ, ನಮಗಿರೋಂತಹ ಬಜೆಟಲ್ಲಿ ನಾವು ಸೇವಿಂಗ್ಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಯಿತಾ? ಫಸ್ಟ್ ಒಂದು ಹೇಳಿದ್ದೀನಿ, ಅಕ್ಕಪಕ್ಕ ನೋಡಿ ಆಸೆಪಟ್ಟು EMI ಮುಖಾಂತರ ಮನೆಗೆ ವಸ್ತು ತರೋದು ತುಂಬಾನೇ ತಪ್ಪು ಆಯಿತಾ? ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಾವು ಮನಿ ಸೇವಿಂಗ್ಸ್ ಅಂತ ಮಾಡಿರೋದ್ರಲ್ಲಿ ಇಷ್ಟು ವರ್ಷಕ್ಕಿಷ್ಟು ಅಂತ ಮನಿ ಸೇವಿಂಗ್ಸ್ ಮಾಡಿರ್ತೀವಿ. ಅದರಲ್ಲಿ ₹1, ₹10, ಇವತ್ತು ₹1000 ಮಾಡ್ಬಿಟ್ಟಿದ್ದೀನಪ್ಪ. ಅದ್ರಲ್ಲಿ ₹100 ಎತ್ಕೊಂಬಿಡೋಣ, ₹200 ಎತ್ಕೊಂಬಿಡೋಣ, ಒಂದು ₹1000 ಎತ್ಕೊಂಬಿಡೋಣ, ಅದು ತಗೊಳ್ಳೋಣ, ಇದು ತಗೊಳ್ಳೋಣ, ಬಟ್ಟೆ ತಗೊಳ್ಳೋಣ ಅಂತ ಮಾಡಿ ಸೇವಿಂಗ್ಸ್‌ನಲ್ಲಿ ದುಡ್ಡನ್ನ ಎತ್ತಬೇಡಿ. ಯಾವುದೇ ಕಾರಣಕ್ಕೂ ಅದು ಸೇವಿಂಗ್ಸ್ ಅಂದ್ಕೊಳ್ಳಲ್ಲ. ನೀವು ಅಮೌಂಟ್ ಹಾಕಿದ್ರಲ್ಲಿ ತುಂಬಾನೇ ಬೆನಿಫಿಟ್ ಆಗಬೇಕು. ನೀವು ಹಾಕಿದ ಬಜೆಟ್‌ನಲ್ಲಿ ನೀವು ಮಾಡಿರುವಂತಹ ಸೇವಿಂಗ್ಸಲ್ಲಿ 1 ತ್ರಿಬಲ್ ಆಗುವಂಥದ್ದಕ್ಕೆ ನೀವು ಅಮೌಂಟ್‌ನ ಹಾಕಬೇಕು. ಈಗ ಚಿನ್ನನೋ, ಬೆಳ್ಳಿನೋ ಏನಾದರೂ 1 ಟು ತ್ರಿಬಲ್ ಆಗುವಂಥದ್ದಕ್ಕೆ ಅಮೌಂಟ್‌ನ ಸೇವ್ ಮಾಡಿ. ಅದರಲ್ಲಿ ನೀವು ಹಾಕೋದ್ರಿಂದ ನಾವು ಮಾಡಿರೋ ಅಮೌಂಟು ಸೇವಿಂಗ್ಸ್‌ನಲ್ಲಿ ನಾನು ಇದನ್ನು ತಗೊಂಡೆ ಅನ್ನೋ ಖುಷಿನೇ ಇರುತ್ತೆ. ಮುಂದೆ ಅದು 1 ಟು ತ್ರಿಬಲ್ ಆಗಿ ಇರುತ್ತೆ ಅಮೌಂಟು. ಹಾಗಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಥರ್ಡ್ ಒನ್ ಬಂದ್ಬಿಟ್ಟು ನೀವು ಸುಮ್ಮನೆ ಅನಗತ್ಯವಾಗಿ ಬಟ್ಟೆಗೆಲ್ಲ ಇನ್ವೆಸ್ಟ್‌ಮೆಂಟ್ ಮಾಡಬೇಡಿ. ನೀವು ಬಟ್ಟೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಸುಮ್ಮನೆ ಇರೋದಕ್ಕೆ 300, 400, 1000 ಗಟ್ಟಲೆ ಬಟ್ಟೆ ತಗೊಂಡೆ, 1, 2 ದಿನ ಉಟ್ಕೊಂಡೆ, ಮೂಲೆಗೆ ಬಿಸಾಕ್ದೆ, ಬೀರುಗೆಲ್ಲ ತುಂಬ್ದೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ವೇಸ್ಟು. ಹಾಗಾಗಿ ಹೇಳ್ತಾ ಇದ್ದೀನಿ, ಬಟ್ಟೆಗೆ ಯಾವುದೇ ರೀತಿಯ ಇನ್ವೆಸ್ಟ್‌ಮೆಂಟ್ ಮಾಡಬೇಡಿ. ಅದರಿಂದನೂ ಸೇವಿಂಗ್ಸ್ ಮಾಡೋದನ್ನ ಕಲೀರಿ. ಆಯಿತಾ? 3 ರೀತಿಯ ಕಿವಿ ಮಾತು ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಕಿವಿ ಮಾತಿಂದ ಎಲ್ಲ ಗೃಹಿಣಿಯರಿಗೂ ಹೆಲ್ಪ್‌ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ನಾನು ಮಾಡುವಂತಹ ಸೇವಿಂಗ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನು ಯಾವ ರೀತಿ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ನನ್ನ ಹತ್ರ ನನಗೇನು ದುಡ್ಡು ಕೊಡಲ್ಲ. ಅವರು ನಾನಾ ಥರದ ಕಮಿಟ್ಮೆಂಟ್ಸ್ ಇರುತ್ತೆ. ನಮ್ಗೇನು ಬೇಕು ಎಲ್ಲ ಕೊಡಿಸ್ತಾರೆ. ಹಾಗಾಗಿ ಅವ್ರ ಹತ್ರ ಏನು ಕೇಳೋಕ್ಕೆ ನಮಗೂ ಮುಜುಗರ. ನಾವೇನು ಕೇಳೋಕ್ಕೂ ಹೋಗಲ್ಲ. ನಾನು ಯಾವ ಥರ ಸಿಂಪಲ್ಲಾಗಿ ಮನಿ ಸೇವಿಂಗ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ. ನಮ್ಮ ಮನೆಯವ್ರ ಹತ್ರ ₹550 ಏನಾದರೂ ಹಾಲಿಗೆ ಅಂತ ತೊಗೊಂಡ್ರೆ ಅದರಿಗೆ ₹30 ಅಷ್ಟೇನೆ ನಾನು ಹಾಲಿಗೆ ಯೂಸ್ ಮಾಡೋದು. ₹20ನ ಸೇವ್ ಮಾಡ್ತೀನಿ. 20 ಇಂಟು 30 ಅಂದರೆ 30 ಡೇಸ್‌ಗೆ ಅಂದರೆ ಒಂದು ತಿಂಗಳಿಗೆ ಎಷ್ಟಾಯಿತು? ₹600 ಆಯಿತು. ಕೇವಲ ₹20ನಿಂದ ₹600 ಸೇವ್ ಮಾಡಿದ್ದೀನಿ. ಆಯಿತಾ? ₹20ನ ಡೈಲಿ ಸೇವ್ ಮಾಡಿದ್ರೆ ಎಷ್ಟಾಗುತ್ತೆ? ತಿಂಗಳಿಗೆ ₹600 ಆಯಿತು. ಅದು ಸೇವಿಂಗ್ಸೇ. ಆಯಿತಾ? ನಾನು ಇದೇ ಥರನೇ ಸೇವಿಂಗ್ಸ್ ಮಾಡೋದು. ನಮ್ಮ ಮನೆಯವ್ರು ಕೊಡಲಿ ಬಿಡಲಿ, ನಾನು ಕೊಟ್ಟಿರೋದ್ರಲ್ಲಿ ₹10 ಆದರೂ ಸೇವ್ ಮಾಡೇ ಮಾಡ್ತೀನಿ. ಆ ಥರ ನನ್ನ ಮೈಂಡ್‌ಸೆಟ್ಟು. ಸೆಕೆಂಡ್ ಒನ್ ಬಂದ್ಬಿಟ್ಟು ನಮ್ಮ ಮನೆಯವರು ತರಕಾರಿಗೆ ಸಂತೆಗೆ ಅಂತ ನನಗೆ ₹300, ₹400 ಕೊಟ್ಟಿದ್ದಾರೆ. ₹400ನೇ ಕೊಟ್ಟಿದ್ದಾರೆ ನಮ್ಮ ಮನೆಯವರು ನನಗೆ ವಾರಕ್ಕೆ ಸಂತೆಗೆ ಅಂದರೆ, ನಾನು ₹300 ತರಕಾರಿನೇ ಅಂತ ಯೂಸ್ ಮಾಡಿ ₹100 ಆದರೂ ಮಿಕ್ಕಿಸ್ಕೊಂಡು ₹100 ಸೇವ್ ಮಾಡ್ತೀನಿ. ಅಲ್ಲಿ ತಿಂಗಳಿಗೆ 4 ವಾರ ಆಯಿತು. ಅಲ್ಲಿಗೆ 10 ಇಂಟು 100 ಇಂಟು 30 ಅಂದರೆ ಎಷ್ಟಾಯಿತು? 100 ಇಂಟು 4 ಅಂದರೆ 4 ವಾರಕ್ಕೆ ಎಷ್ಟಾಯಿತು? ₹400 ಆಯ್ತು. ಅಲ್ಲಿ ₹600 ಸೇವ್ ಆಯ್ತು. ಇಲ್ಲಿ ₹400 ಸೇವ್ ಆಯ್ತು. ಅಲ್ಲೇ 1000 ಆಗೋಯ್ತಲ್ವಾ? ಯಾವುದಕ್ಕಾದ್ರೂ ಇನ್ವೆಸ್ಟ್‌ಮೆಂಟ್ ಮಾಡಿದ್ರೆ ಆಗಲ್ವಾ? ಇದೇ 1000 ಹೋಗ್ಬಿಟ್ಟು ಒಡವೆ ಚೀಟಿಗೆ ಹಾಕ್ಬೋದಲ್ವಾ? ಒಡವೆ ಕಟ್ಕೊಡೋಕ್ಕೆ, ಒಡವೆ ತಗೊಳಕ್ಕೆ ಅಂತ ಸ್ಕೀಮ್ಸ್ ಎಲ್ಲ ಇದೆ. ಈ ಅಮೌಂಟ್ ಹೋಗ್ಬಿಟ್ಟು ಸೇವಿಂಗ್ಸಲ್ಲಿ ಹಾಕಿದ್ರೆ, ಆ ಅಮೌಂಟು ಚಿನ್ನನೋ, ಬೆಳ್ಳಿನೋ ತಗೋಬೋದಾ? ಆದ್ರಿಂದನೇ ನಮಗೆ ಸೇವಿಂಗ್ಸ್ ಆಯ್ತಾ? ಇಲ್ವಾ? ನಮ್ಮ ಹತ್ರನೇ ಇಕ್ಕೋತೀವಿ ಅಂದ್ರೆ ಹುಂಡಿ ಮುಖಾಂತರ, ಹುಂಡಿಲಿ ಈ ಕಾಸು ಉಳ್ದಿರೋದನ್ನೆಲ್ಲ ನಮ್ಮ ಹತ್ರ ಇರಲ್ಲ, ನಾನು ಬಳಸ್ಕೊಂಡ್ಬಿಡ್ತೀನಿ ನೋಡಿದ್ರೆ ಅನ್ನಂದ್ರೆ ಹುಂಡಿಗೆ ಹಾಕಿ, ಅಲ್ಲೂ ಸೇವಿಂಗ್ಸ್ ಆಯ್ತಲ್ವಾ? ನಾನು ಇದೇ ಥರನೇ ಸೇವಿಂಗ್ಸ್ ಮಾಡೋದು. ಹಾಗಾಗಿ ಹೇಳ್ತಾ ಇದ್ದೀನಿ. ಥರ್ಡ್ ಒನ್ ಬಂದ್ಬಿಟ್ಟು ನಿಮ್ಮ ಹತ್ರ ನಾವು ತುಮಕೂರು, ಬೆಂಗಳೂರು ಸೈಡೆಲ್ಲ ಕಾಯಿ ಯೂಸ್ ಮಾಡೇ ಮಾಡ್ತೀವಿ. ಸುಮ್ಮನೆ ನಾನೇನು ಮುಜುಗರ ಪಟ್ಕೊಳ್ಳೋ ಥರ ಹೇಳ್ತಾ ಇಲ್ಲ ಇದನ್ನ. ನಾನು ಇದೇ ಥರ ಸೇವಿಂಗ್ಸ್ ಮಾಡೋದ್ರಿಂದನೇ ಹೇಳ್ತಾ ಇದ್ದೀನಿ. ಕಾಯಿನ ₹3 ತಗೋತಾರೆ, ಕಾಯಿ ಚಿಪ್‌ನ. ಕಾಯಲ್ಲ, ಕಾಯಿ ಚಿಪ್‌ನ. ನಾನು ದಿನಕ್ಕೊಂದು ಕಾಯಿ ಯೂಸ್ ಮಾಡ್ತೀನಿ ಅಂದ್ರೂ ₹3 ಚಿಪ್ ತಗೋತಾರೆ. ಅಲ್ಲಿಗೆ ತಿಂಗ್ಳಿಗೆ ಎಷ್ಟಾಯ್ತು? 30 ಚಿಪ್ಪು, ₹3 ಅಂದ್ರೂ
ಅಲ್ಲಿಗೆ ₹100 100 ₹90 ₹100 ಸೇವ್ ಆಯ್ತು. ಅದು ಸೇವಿಂಗ್ಸೇ ₹1 ಸೇವಿಂಗ್ಸೇ, ₹100 ಸೇವಿಂಗ್ಸೇ. ನಾನು ಇದೇ ಥರನೇ ಸೇವಿಂಗ್ಸ್ ಮಾಡೋದು. ನಾನು ತುಂಬಾ ರೀತಿಯ ಮನಿ ಸೇವಿಂಗ್ಸ್ ಟಿಪ್ಸ್ ಎಲ್ಲ ಇದೆ ನನ್ನ ಹತ್ರ. ನಾನು ಇದು ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹೇಳ್ತಾ ಇದ್ದೀನಿ, ಚಿಕ್ಕದಾಗಿ, ಚೊಕ್ಕದಾಗಿ ಆಗಲಿ ನಿಮ್ಮ ಹತ್ರ ಇರೋ ಅಮೌಂಟಲ್ಲಿ ಸೇವಿಂಗ್ಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಯಾರು ಯಾರಿಗೂ ಆಗಲ್ಲ. ನಮ್ಮ ಹತ್ರ ದುಡ್ಡಿದ್ರೇನೆ ನಮಗೆ ವ್ಯಾಲ್ಯೂ ಕೊಡೋದು. ನಿಮ್ಮ ಮನೆಯವ್ರ ಬಜೆಟ್ಟಿಗೆ, ನಿಮ್ಮ ಫ್ಯಾಮಿಲಿ ಬಜೆಟ್ಟಿಗೆ ಅವ್ರ ಥರ ಅವರು ನಾನಾ ಥರದ ಕಮಿಟ್ಮೆಂಟ್ಸ್ ಇಟ್ಕೊಂಡು ಅವ್ರು ವ್ಯವಹಾರ ಮಾಡ್ತಾ ಇರ್ತಾರೆ. ನಾವು ಅಡುಗೆ ಮನೇಲಿರುವಂಥವ್ರು, ನಾವು ವೈಫ್ ಆಗಿ ಅವ್ರು ಕೊಟ್ಟಿರೋ ದುಡ್ಡಲ್ಲಿ ಚಿಕ್ಕದಾಗಾದ್ರೂ ಸೇವಿಂಗ್ಸ್ ಮಾಡೋದನ್ನ ಕಲಿಬೇಕು. ನಾನು ಇದೇ ಥರನೇ ಸೇವಿಂಗ್ಸ್ ಮಾಡೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಸೇವಿಂಗ್ಸ್ ಮಾಡಿರೋ ಅಮೌಂಟ್‌ನ ಎಲ್ಲಾದ್ರೂ LICಲೋ, RDಲೋ ಮತ್ತೊಂದು ಮಾಡಿಸ್ಕೊಂಡು ಅಮೌಂಟ್ ಸೇವ್ ಮಾಡೋದನ್ನ ತುಂಬಾನೇ ಇಂಪಾರ್ಟೆಂಟ್. ಅಮೌಂಟ್ ಸೇವ್ ಮಾಡೋದನ್ನ ಕಲೀರಿ. ಇವತ್ತಿನ ಟಾಪಿಕ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಕಿವಿ ಮಾತು ಹಾಗೇನೆ ಮನಿ ಸೇವಿಂಗ್ಸ್ 2 ಹೇಳಿದ್ದೀನಿ. ಇದರಿಂದ ನಿಮ್ಗಿಷ್ಟ ಸಪೋರ್ಟ್ ನನಗೆ ಬೇಕು. ಹಾಗಾಗಿ ಹೇಳ್ತಾ ಇದ್ದೀನಿ. ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಷಯ ಹೆಲ್ಪ್‌ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಸೇವಿಂಗ್ಸ್ ಮಾಡಿ. ಓಕೆ. ಬಾಯ್ ಬಾಯ್.